ಮೇಡಮ್, ನಮ್ಮ ರಾಜ್ಕುಮಾರ್ ಆರ್ಯನ್ ಅವರು ಸದಾ ನಿಮ್ ದರ್ಬಾರಲ್ಲಿ ಇರಕ್ ಶುರು ಮಾಡಿದ್ದಾರೆ. ಕಾರಣ ಏನು? ಬಂದಾಗ ನನ್ ಜೊತೆ ಮಾತಾಡಿದ್ರೆ ವಿಷಯ ಏನು ಅಂತ ಗೊತ್ತಾಗ್ತಿತ್ತು. ಆರ್ಯನ್ ಮೊದ್ಲಿಂದ ಅಮೃತ ಜೊತೆ ಸ್ನೇಹದಿಂದಿದ್ದವನು. ಆದ್ರೆ ಈಗ ಅಮೃತ ಜೊತೆ ಸಾವಿತ್ರಿನೂ ಇದ್ದಾಳೆ ಅಂದ್ಮೇಲೆ ಏನೋ ಇರ್ಬೇಕಲ್ವಾ? 3 is a group. ಗ್ರೂಪ್ನಲ್ಲಿ ಏನೇನ್ ವಿಷಯ ನಡೆಯುತ್ತೆ ಅನ್ನೋದೇ ಪತ್ರಕರ್ತರು ಸುದ್ದಿ ಆಗ್ಬೋದು. ಈ ಸಾಧ್ಯತೆ ನಂಗೆ ಹೊಳ್ತಿರ್ಲಿಲ್ಲ. ಖಂಡಿತ ತಿಳ್ಕೊತೀನಿ. ಸ್ಪೈಸಿ ಅನ್ಸಿದ್ರೆ ಡೆಫಿನೆಟ್ ಆಗಿ ಫೋನ್ ಮಾಡಿ ಹೇಳ್ತೀನಿ. ಥ್ಯಾಂಕ್ ಯು ಅಹಲ್ಯ ಮೇಡಮ್. ಇದು ನನ್ನ ಕೆಲಸಕ್ಕೆ ಬಹಳ ಮುಖ್ಯವಾದದ್ದು. ಏನಾಯ್ತು ಅಮೃತ? ನನ್ನ ಜೀವನದಲ್ಲಿ ಇದಕ್ಕಿಂತ ಒಳ್ಳೆ ದಿನ ಇನ್ನೊಂದಿಲ್ಲ ಕಣೆ. ಅಂತದ್ದೇನೇ ಆಯ್ತು? ಆರ್ಯ ನನ್ನ ಪ್ರೀತಿನ ಒಪ್ಕೊಂಡ್ಬಿಟ್ಟ. ಐ ಲವ್ ಯು ಆರ್ಯ, ಐ ಲವ್ ಯು. ಅಲ್ವೇ ಅವ್ನು ಏನ್ ಹೇಳ್ದ ಹೇಳೆ? ಐ ಲವ್ ಯು ಅಂತ ಕಣೆ. ಇದೆಲ್ಲ ಆಗಿದ್ದು ಯಾರಿಂದ ಗೊತ್ತಾ? ನಿನ್ನಿಂದ. ಥ್ಯಾಂಕ್ ಯು ಸೋ ಮಚ್ ಸಾವಿತ್ರಿ. ಥ್ಯಾಂಕ್ ಯು. ಆರ್ಯನ್, ನಿನ್ ತಲೆಯಲ್ಲಿ ಏನ್ ನಡೀತಾ ಇದೆಯೋ? ಯಾಕೋ ಹೀಗೆ ಒಬ್ಬೊಬ್ನೇ ಏನೇನೋ ಲೆಕ್ಕಾಚಾರ ಹಾಕೊಂಡು ಹೇಗೇಗೋ ಇರ್ತೀಯ? ಸ್ವಲ್ಪ ಸುಳು ಕೂಡ ಕೊಡಲ್ವಲ್ಲೋ? ಅದು ರಾಜಕೀಯನೇ ಅಲ್ವಮ್ಮ? ನಿನಗೆ ರಾಜಕೀಯ ಬೇಡ. ಮನ್ಸಿನಲ್ಲಿ ಇರೋದ್ರ ಸುಳಿವು ಕೊಡದೆ ಶತ್ರು ಮೇಲೆ ಆಕ್ರಮಣ ಮಾಡೋದು ರಾಜಕೀಯ ಅಂದ್ರೆ ನಾನು ಮಾಡ್ತಿರೋದು ಅದನ್ನೇ. ಶತ್ರುಗಳು ಯಾರು? ನಿನ್ ಮನಸ್ಸಿನಲ್ಲಿ ನಡೀತಾ ಇರೋದೇನು? ಭಯ ಆಗತ್ತೆ ಆರ್ಯನ್ ನಿನ್ ಮಾತುಗಳನ್ನ ಕೇಳ್ತಾ ಇದ್ರೆ. ನನ್ನ ಹತ್ರ ಆದ್ರೂ ಹೇಳ್ಕೊಳೋ ಪ್ಲೀಸ್. ಖಂಡಿತ ಹೇಳ್ತೀನಿ. ನಿನ್ನ ಹತ್ರ ಅಲ್ಲದೆ ಯಾರ ಹತ್ರ ಹೇಳಿ? ಆದ್ರೆ ಅದಕ್ಕೆ ಟೈಮ್ ಬರಬೇಕು. ಆಗ ನಿನ್ ಸಹಾಯನೂ ತಗೋತೀನಿ. ನನಗೆ ಗೊತ್ತಿತ್ತು ನೀನ್ ಫೋನ್ ಮಾಡೇ ಮಾಡ್ತೀಯ ಅಂತ. ತುಂಬಾ ಥ್ಯಾಂಕ್ಸ್ ಆರ್ಯನ್. ಬೇಜಾರಾಯ್ತಾ ನಿನ್ ಜಾಗನ ಅಮೃತ ತಗೊಂಡ್ಲು ಅಂತ? ಆರ್ಯನ್, ಕೂಲ್. ಅಮೃತ ಬಗ್ಗೆ ಪ್ರೀತಿ ಇಲ್ಲ ಅಂದಿದ್ದೆ. ಅಂದಿದ್ದೆ. ಸುಳ್ಳು ಭರವಸೆ ಕೊಟ್ಟಿಲ್ಲ ತಾನೆ? ಸಾವಿತ್ರಿ, ನನಗೆ ಅಮೃತ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳಿದ್ದೆ. ಅವಳ ಪ್ರೀತಿನ ಒಪ್ಕೊಳ್ಳಲ್ಲ ಅಂತ ಹೇಳಿದ್ನಾ? ಅಂದ್ರೆ ಈಗ ಅಮೃತನ ನಾನು ತುಂಬಾ ಯೋಚನೆ ಮಾಡಿದೆ. ನೀನ್ ಹೇಳಿದ್ದೆ ಸರಿ ಅನ್ನಿಸ್ತು. ನಮ್ಮನೇಲಿ ಎಲ್ರಿಗೂ ಅಮೃತ ಖುಷಿಯಾಗಿರೋದೇ ಮುಖ್ಯ. ಖುಷಿಯಾಗಿರ್ತಾಳೆ. ಡೋಂಟ್ ವರಿ. ಬಾಯ್ ಬಾಯ್. ಯಾರ್ದು ಫೋನು? ಆರ್ಯನ್. 24 ಗಂಟೆ ನಿನಗೆ ಆರ್ಯನ್ ಆರ್ಯನ್ ಆರ್ಯನ್, ಬೇರೆ ಏನು ಕೆಲಸ ಇಲ್ಲ. ಅಲ್ಲ ರೀ, ನನಗೆ ಅದೆಲ್ಲ ಬೇಕಾಗಿಲ್ಲ. ಅಮೃತ ಅವನಿಂದ ಕೂತ್ಕೊಂಡ್ಲು, ಅವನಿಂದ ಮಾತಾಡಿದ್ಲು, ಅವನಿಂದ ನಕ್ಲು, ಬರೀದೆ. ಅದೇ ತಾನೆ? ನೋಡು, ನಾಳೆ ಅಮೃತನ ಸೀತಾಪುರಕ್ಕೆ ಕರ್ಕೊಂಡೋಗು. ಸೀತಾಪುರಕ್ಕ? ವಾತಾವರಣ ಜನ ಬದಲಾದ್ರೆ ಅವಳು ಸ್ವಲ್ಪ ಖುಷಿಯಾಗಿರ್ತಾಳೆ. ಇಲ್ಲ ರೀ, ಅವಳು ಖುಷಿ ಆಗಲ್ಲ. ಎಲ್ಲ ನೀನೇ ಹೇಳ್ತಿದ್ಯಲ್ಲ, ನಾನು ಹೇಳ್ದಷ್ಟು ಮಾಡು. ಸರ್, ಇದನ್ನ ಐಡೆಂಟಿಫೈ ಮಾಡ್ತೀರಾ? ಇದು ದುಡ್ಡಿನ ಬ್ಯಾಗು ಅಂತ ಹೇಗೆ ಗೊತ್ತಾಯ್ತು? ನೀವು ಒಳ್ಳೆ ಚೆನ್ನಾಗಿ ಕೇಳಿದ್ರಿ ಸರ್. ಈ ಬ್ಯಾಗಲ್ಲಿ ಅಲ್ವಾ ನಾನು ನರಹರಿ ಸಾವಿತ್ರಿ ದುಡ್ಡು ತಗೊಂಡೋಗಿದ್ದು. ಸರ್, ಸಾವಿತ್ರಿ ಮೇಡಮ್ ಹಿಂದೂದವ್ರಿಗೆ ಕೊಟ್ಟಿದ್ದ 10 ಕೋಟಿ ಸಿಕ್ಕಿದೆ. ಎಲ್ಲಿತ್ತು? ಹಿಂದೂದರ ಅರಕೆರೆನಲ್ಲಿ ಒಂದು ಮನೆಯಲ್ಲಿದ್ದ. ಆ ಮನೆ ಸಂಪ್ ನೀರು ಖಾಲಿ ಮಾಡಿ ಇದನ್ನ ಬಚ್ಚಿಟ್ಟಿದ್ದ. ಇನ್ನೂ ಒಂದು ಒಳ್ಳೆ ಡೆವಲಪ್ಮೆಂಟ್ ಅಂದ್ರೆ ಆ ಮನೆಯಲ್ಲಿ ನಮಗೆ ಹಲವಾರು ಸಿಮ್ ಕಾರ್ಡ್ಗಳು ಸಿಕ್ಕಿದೆ. ಅದರ ಸಹಾಯದಿಂದ ನಮಗೆ ಬೇಕಾದ ವ್ಯಕ್ತಿ ಜಾತಕನೇ ಸಿಗುತ್ತೆ. ಅಲ್ಲಿಗೆ ಅವನ ಜುಟ್ಟು ಜನವಾರ ಸಿಕ್ಕ ಹಾಗೆ.